ಸ್ಟೇಟ್ ಬ್ಯಾಂಕ್ ಅಥವಾ ಇನ್ನುಳಿದ ನ್ಯಾಷನಲ್ ಬ್ಯಾಂಕ್ಗಳಿಂದ ದುಡ್ಡು ಎತ್ತಿದ್ರು, ಏನೋ ನಡೆಸ್ತೀವಿ, ನಮ್ಗೆ ಸಾಲ ಕೊಡ್ರಿ, ನಡೆಸ್ತೀವಿ, ಸಾಲ ಕೊಡ್ರಿ, ಸಾಲ ತೊಗೊಳೋದು ಡೋಮ್ ರಿಟರ್ನ್ ಮಾಡ್ಕೊಂಡು ಬಿಡೋದು. ಇಲ್ಲಿವರೆಗೆ 24 ಲಕ್ಷ ಕೋಟಿಗಳ ಅಷ್ಟು ಏನಾಗ್ಯದಪ್ಪ ಅಂದ್ರೆ ರಿಟರ್ನ್ ಅಪ್ ಇನ್ನೂ ಹೆಚ್ಚಾಗಿದೆ, ಕಡಿಮೆನಲ್ಲ. ರಿಟರ್ನ್ ಅಪ್ ತೊಗೊಳೋದು, ನಾನು ನಡೆಸ್ತೀನಿ ಅನ್ನೋದು, ದುಡ್ಡು ತೊಗೊಂಡ ಅದು ಹೆಂಗೋ ಇದ್ರಲ್ಲಿ 32 PSOಗಳು ಒಪ್ಪಿಸಿದಾರೆ ಮೋದಿಯವರು. ಬಂದರ ಅವ್ರಿಗೆ ಅನೇಕ ಕಾರ್ಗಳಿಗೆ ಅವ್ರಿಗೆ ಯಾವ ತೋತಿವ್ರಿಗೆ ಕಲ್ಲಿದ್ರೆ ನಿಮಗೆ ಕಲಿದು ನಿಮಗೆ ಗುಡ್ಡ ಹಾಕಿ ತೆಗಿರಿ ಮಾಡಿ ಕೊಟ್ಟರು ಅವರಿಗೆಲ್ಲ. ಅದರಲ್ಲೂ ಅದಾನಿ ಅಂತಿ ಜಗತ್ತು ಶ್ರೀಮಂತ ಆಗಿಬಿಟ್ಟಿದೆ. ಅಲ್ಲ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಇತ್ತು, ದುಡ್ಡು ಗಂಟೆ ಮಾಡ್ಕೊಂಡು ಹೊರಗೆ ಏನೆಲ್ಲ ಮಾಡಿದರು. ಇವತ್ತಿಗೆ ನಡೆದದ ಉದ್ಯೋಗಗಳು ಎಷ್ಟು ಕೊಟ್ಟರಪ್ಪ ಅವರು ಅದಾನಿ ಮತ್ತು ಅಂಬಾನಿ ಅವರು? 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಕೊಟ್ಟರು. ಅದು ನಮ್ಮಲ್ಲೇ ಕೋಟಿಗಳು ತಯಾರಾಗ್ತಾ ಇದ್ದಾರೆ ನಿರುದ್ಯೋಗಿಗಳು. ಅವ್ರಿಗೆಲ್ಲ ಉದ್ಯೋಗ ಇಲ್ಲ. ಕಾಡು ಹಾಳಾಗಿ ಹೋಯಿತು, ಮತ್ತೇನೋ ಆಯಿತು, ನಿಸರ್ಗದ ಖನಿಜಗಳು ಹಾಳಾಗಿ ಹೋದು, ನಮ್ಮ ಕೈಬಿಲ್ ಹಾಳಾಗಿ ಹೋತು. ನೋಡಿ ನಮ್ಮ ಜನಾರ್ದನ್ ರೆಡ್ಡಿ ಅವ್ರು ಏನು ಮಾಡಿಟ್ರು ನಮ್ಮ ಇಲ್ಲೇ ಒಂದು ಸಣ್ಣ ಉದಾಹರಣೆ ಬಳ್ಳಾರಿ ಒಳಗೆ ಎಲ್ಲರೂ ಇಂಥವ್ರಲ್ಲಿ ಕೂಡಿಬಿಟ್ರಿ. ಅದನ್ನು ಒಂದು 300, 400, 500, 1000 ಮಂದಿ ಇರ್ಬೋದು. ಅವರೆಲ್ಲ ಕಾರ್ಪೊರೇಟ್ಗಳು ಅವ್ರ ಕೈಯಲ್ಲಿ ಇವರು ಉದ್ಧಾರ ಮಾಡ್ತಾರೆ ನಮ್ಮ ದೇಶ ಅಂತೇಳಿ ದೊಡ್ಡ ತಪ್ಪು ಮಾಡಿದರು ಮೋದಿಯವರು. ಅದರಿಂದಾಗೆ ಇದು ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಸ್ವಚ್ಛ ಭಾರತ ಆಗಲಿಲ್ಲ, ಸ್ವಚ್ಛ ಗಂಗಾ ಆಗಲಿಲ್ಲ, ಇಲ್ಲ. ಒಂದು ಸ್ವಚ್ಛ ಹಳ್ಳಿ ಸಣ್ಣದೊಂದು ಆದರ್ಶ ಗ್ರಾಮ ಸಹಿತ ತಯಾರಾಗಲಿಲ್ಲ. ನಾವು ಇವತ್ತು ಜಗತ್ತಿನ ಹಾಕಲಿಲ್ಲ ನಮ್ಮ. ಯಾಕೆಂದ್ರೆ ನಾವೆಲ್ಲ ಗಂಡು ತೊಗೊಂಡು ಇವ್ರಿಗೆ ಹಾಕ್ಕೊಟ್ಟಿವಿ, ಅವ್ರು ದುಡ್ಡು ಇಟ್ಕೊಂಡ್ರು. ಅದನ್ನೆಲ್ಲ ನಮ್ಮ ದುಡ್ಡಿನ ಡಿವೈಡ್ ಮಾಡ್ಕೊಂಡು ನಮ್ಮೊಳಗೆ ಡಿವೈಡ್ ಮಾಡ್ತಾರೆ. ಅದನ್ನು ನಾವೆಲ್ಲರೂ ಹೋಗ್ತಾರೆ ಶ್ರೀಮಂತರ ಊಟ ಕಮ್ಮನ ಊಟ ಮಾಡೋರು ಅವರು, ನಾವು ಬೀದಿಲಿ ಅಡ್ಡಾಡೋದ ಪರಿಸ್ಥಿತಿ ನಮ್ಮದು. ಈ ಪರಿಸ್ಥಿತಿ ತಂದ ಕಾರಣ ಸ್ವತಃ ಮೋದಿಯವರು ಮತ್ತು ಅವರ ಗುಂಪು ಅಂತ ನಾವು ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಾಗಿದೆ. ಹೀಗಾಗಿ ಮತ್ತು ಜೊತೆಗೆ ನಂತರದ ಎಲೆಕ್ಷನ್ಗಳಲ್ಲಿ